ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಷ್ಟೊಂದು ಕೆಟ್ಟ ಸರ್ಕಾರ ನಾವು ನೋಡಿರಲಿಲ್ಲ. ಅತ್ಯಂತ ಕೆಟ್ಟ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಅಂದ್ರೆ ಎಲ್ಲ ಆರ್ಥಿಕ ವ್ಯವಹಾರಗಳ ಗೊತ್ತಿರುವಂತಹ ಆರ್ಥಿಕ ಸಲಹೆಗಾರ ಅಷ್ಟೇ ಅಲ್ಲ, ಒಬ್ಬ ಹಿರಿಯ ಅನುಭವಿ ರಾಜಕಾರಣಿ, ಶಾಸಕರು, ಹಿಂದಿನ ಸಂಸತ್ ಸದಸ್ಯರು, ಅಷ್ಟೊಂದು ಸ್ಥಾನವನ್ನು ಹೊಂದಿದ್ರು. ಅಂಥವ್ರ ಮಾತಿಗೆ ಬಹಳಷ್ಟು ಬೆಲೆ ಇದೆ. ಒಬ್ಬ ಜವಾಬ್ದಾರಿತ ವ್ಯಕ್ತಿ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ, ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಇದೆ. ಇದು ಸ್ವಂತ ಮುಖ್ಯಮಂತ್ರಿ ಕಚೇರಿಯಲ್ಲಿ ಆರ್ಥಿಕ ಸಲಹೆಗಾರ ಒಬ್ರು ಹೇಳ್ತಿರುವಂತ. ಇದು ಮುಖ್ಯಮಂತ್ರಿಗಳು ಏನಾರ ಅವ್ರಿಗೆ ನೈತಿಕತೆ ಇದ್ರ ಒಂದು ಅವರು ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಇಲ್ಲದ್ರೆ ಅವ್ರನ್ನ ಆರ್ಥಿಕ ಸಲಹೆಗಾರರಿಗೆ ತೆಗಿಬೇಕು. ಎರಡರಾಗ ಒಂದು ಆಗ್ಬೇಕು. ನಿಮ್ಮ ಕಚೇರಿಯಲ್ಲಿ ದಿನನಿತ್ಯ ನಿಮ್ಮ ಜೊತೆಗಿರುವಂತ ನೀವು ಮಾಡುವಂತ ಅವ್ಯವಹಾರಗಳನ್ನ ಕಣ್ಮುಂದೆ ನೋಡಿ, ಕೇವಲ ರಾಯರೆಡ್ಡಿ ಅಲ್ಲ, ಕಾಂಗ್ರೆಸ್ಸಿನ ಎಲ್ಲ ಹಿರಿಯ ಶಾಸಕರು ಬಹಿರಂಗವಾಗಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದಾರೆ, ಬಹಿರಂಗವಾಗಿ ಅಭಿವೃದ್ಧಿ ಶೂನ್ಯದ ಬಗ್ಗೆ ಮಾತನಾಡಿದ್ದಾರೆ. ನಾವು ಜನರಿಗೆ ಮುಖ ತೋರ್ಸಕ್ ಸಾಧ್ಯವಿಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ. ಇದಕ್ಕಿಂತ ಏನು ನಿಮಗೆ ಪುರಾವೆ ಬೇಕು ಮುಖ್ಯಮಂತ್ರಿಗಳೇ? ಇದಕ್ಕಿಂತ ಏನು ಬೇಕು ನಿಮ್ಗೆ?